ಬಗ್ಗೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1,00,000 ಮುಖ್ಯಮಂತ್ರಿ ಬಹುಮಹಡಿ ಕಟ್ಟಡ 1 BHK ಫ್ಲ್ಯಾಟು. ಸರ್ ನಾವು ಫ್ಲ್ಯಾಟ್ ಬುಕ್ ಮಾಡಿದ್ವಿ, ಸುಮಾರು ಒಂದು 4 ವರ್ಷ ಆಗಿದೆ. ನಾವು ಫ್ಲ್ಯಾಟ್ ಕ್ಯಾನ್ಸಲ್ ಮಾಡ್ಬೋದಾ ಸರ್? ನಮ್ಗೆ ಏನಾರು ಅಮೌಂಟ್ ಬರುತ್ತಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾಯಿದ್ದೀರಾ ಫ್ರೆಂಡ್. ನಿಮಗೆ ಕೇಳೋದಿಷ್ಟೇ, 1 BHK ಫ್ಲ್ಯಾಟು 4 ವರ್ಷ ಆಯಿತು ನಾವು ಫ್ಲ್ಯಾಟ್ ಬುಕ್ ಮಾಡಿ ಅಂತ ಕೇಳ್ತಾಯಿದ್ದೀರಾ. ಕ್ಯಾನ್ಸಲ್ ಮಾಡಿದ್ರೆ ಅಮೌಂಟ್ ಬರುತ್ತಾ ಅಂತಲೂ ಸಹ ನೀವು ತಿಳಿಸ್ತಾಯಿದ್ದೀರಾ. ನೋಡಿ, 1 BHK ಫ್ಲ್ಯಾಟು ಕ್ಯಾನ್ಸಲ್ ಮಾಡ್ಬೋದು. ನೀವು ಮಾಡಬೇಕು ಅಂದರೆ ಇಲ್ಲಿ ನಾವೇ ಡೈರೆಕ್ಟು ಆಫ್ಲೈನಲ್ಲಿ ಆನ್ಲೈನಲ್ಲಾಗಲಿ ಮಾಡೋಕ್ಕಾಗಲ್ಲ. ನೀವು ನೇರವಾಗಿ ರಾಜೀವ್ ವಸತಿ ನಿಗಮಕ್ಕೆ ಭೇಟಿ ಮಾಡಿ. ಏನೋ ಜಲಮಂಡಳಿ ಇದೆಯಲ್ಲ, ಅಲ್ಲಿ ಭೇಟಿ ಮಾಡಿ ನೀವು ಅಲ್ಲಿ ಒಂದು ಅರ್ಜಿ ಕೊಡಬೇಕಾಗುತ್ತೆ. ನೀವೇನು ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಆಗಿರ್ಬೋದು, ತಾತ್ಕಾಲಿಕ ಅಂಚೆ ಪತ್ರ ಆಗಿರ್ಬೋದು, ಅರ್ಜಿ ಸಲ್ಲಿಸಿರ್ತೀರಲ್ಲ, ಅರ್ಜಿನ ಅವರು ನಿಮ್ಮ ಆಧಾರ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ಕು ಇವೆಲ್ಲ ಅರ್ಜಿ ಬರೆದು ನೀವು ಅಲ್ಲಿ ರಾಜೀವ್ ವಸತಿ ನಿಗಮದ ಆಫೀಸಲ್ಲಿ ನೀವು ಕೊಡಬೇಕಾಗುತ್ತೆ ಫ್ರೆಂಡ್. ಇದು ಅಮೌಂಟು ಎಷ್ಟು ಬರುತ್ತೆ ಅಂತ ಅವ್ರು ಹೇಳಿದ್ರು. ಫ್ಲ್ಯಾಟ್ ಕ್ಯಾನ್ಸಲ್ ಆದರೆ ನಾವು ಕಟ್ಟಿರೋ ಅಮೌಂಟಲ್ಲಿ 25% ಹಿಡಿತೀವಿ ಅಂತ. ಅಂದರೆ 25% ಅಂದರೆ ನೀವು 1,00,000 ರೂಪಾಯಿ ಕಟ್ಟಿದರೆ ನಿಮಗೆ 25,000 ಹಿಡ್ದು ಇನ್ನು 75,000 ಕೊಡ್ತೀವಿ ಅಂತ ಸುಮಾರು ಸಾಕಷ್ಟು ಸರಿ ಇಲ್ಲಿ ಅಲೌನ್ಸ್ ಮಾಡಿದರು. ಸುಮಾರು ನೋಟಿಸ್ ಬರೋರೆಲ್ಲೋ ಕೊಟ್ಟಿದ್ದರು. ಬಟ್ ಈಗ ಏನು ಅನ್ನೋದು ನಾವು ಸದ್ಯಕ್ಕೆ ಅಲ್ಲಿ ವಿಚಾರಿಸಿಲ್ಲ. ಬಟ್ ನೀವೇನೋ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಅಮೌಂಟ್ ಖಂಡಿತ ಬರುತ್ತೆ. ಅದು 1 ತಿಂಗಳಾಗ್ಬೋದು, 2 ತಿಂಗಳಾಗ್ಬೋದು, 3 ತಿಂಗಳಾಗ್ಬೋದು, ಟೈಮಿಂಗ್ಸು ಹೇಳೋಕ್ಕಾಗಲ್ಲ. ನೀವು ಕ್ಯಾನ್ಸಲ್ ಮಾಡೋಕ್ಕೆ ನೀವು ಅರ್ಜಿ ಕೊಡ್ಬೋದು ಖಂಡಿತವಾಗಿ ಅಂತ ನಾನು ನಿಮಗೆ ತಿಳಿಸ್ತೀನಿ ಫ್ರೆಂಡ್. ಇಷ್ಟೇ. ಮೊದಲು ಇನ್ನೊಂದು ಸ್ವಲ್ಪ ಕೇಳೋದು, ಕ್ಯಾನ್ಸಲ್ ನಾವು ಮಾಡಿ ನಾವು ಬೇರೆ ಕಡೆ ಮಾಡ್ಕೊಬೋದಾ ಅಂತ. ಒಂದು ಸರಿ ಸಾಕಷ್ಟು ಜನ ನಮ್ಮ ಫ್ರೆಂಡ್ಸು ಇದೇ ರೀತಿ ಹೇಳಿದರು. ಸರ್ ಕ್ಯಾನ್ಸಲ್ ಮಾಡಿದ್ರೆ ಮಾಡ್ಬೋದು, ಆಪ್ಷನ್ ಇರುತ್ತೆ. ಬಟ್ ಇದು ಹೊಸ ದರ, ಅಂದರೆ ನೀವೇನು ಹೊಸ ದರ ಅಂದರೆ ಇತ್ತೀಚೆಗೆ ರೇಟ್ ಇದೆಯಲ್ಲ, ಆ ಹೊಸ ದರ ನಿಮಗೆ 13,20,000 ಆ ಹೊಸ ದರದಲ್ಲಿ ನಿಮಗೆ ಆಗುತ್ತೆ ಅಂತ ತಿಳಿಸಿದರು. ಒಟ್ಟಿನಲ್ಲಿ ಫ್ಲ್ಯಾಟ್ ಕ್ಯಾನ್ಸಲ್ ಮಾಡಿ ಅಮೌಂಟ್ ಬರುತ್ತೆ. ಬಟ್